guys, welcome back to the YouTube channel. So ಹೇಗಿದೆ ಚೆನ್ನಾಗಿ ಅಂದ್ಕೊಂಡಿದ್ರಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇದು ಒಂದು ಹೇರ್ ಕಟ್ ಬ್ಲಾಗ್ ಆಗಿರುತ್ತೆ. ಸೊ ಹೇರ್ ಕಟ್ ಮಾಡಿ ಸುಮಾರು ತಿಂಗಳುಗಳಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಫೈನಲಿ ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಸೊ ಇವತ್ತು ನಾನು ಬಂದಿರೋದು ಐಟೆಕ್ಸ್ ಯೂನಿಸೆಕ್ಸ್ ಸಲೂನ್ ಅಂತ ನಮ್ಮ ಹತ್ರ ಹೇಳೋದು. ಸೊ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ನೋಡಬೇಕು ಯಾವ ಥರ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಇಂಥದ್ದೇ ಹೇರ್ ಕಟ್ ಮಾಡಿಸ್ಬೇಕಂತ ಏನಿಲ್ಲ. ಸೊ ನೋಡಬೇಕು ನಾನು ಹೇಳ್ತೀನಿ ಯಾವ ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಸಜೆಸ್ಟ್ ಮಾಡಾದ್ಮೇಲೆ ಹೇರ್ ಕಟ್ ಮಾಡಿಸ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ನಾನು ಬಟರ್ಫ್ಲೈ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಇವ್ರನ್ನ ಕೂದಲು ನೋಡ್ಬಿಟ್ಟು ನಿಮ್ಮದು ವಾಲ್ಯೂಮ್ ಕಡಿಮೆ ಇದೆ, ಸೊ ಬಟರ್ಫ್ಲೈ ಮಾಡಿಸಿದ್ರೆ ಇನ್ನೂ ಕಡಿಮೆ ಆಗುತ್ತೆ ವಾಲ್ಯೂಮ್ ನಿಮ್ಮ ಕೂದಲು. ಸೊ ಅದಕ್ಕೆ ಬಟರ್ಫ್ಲೈ ಬದಲು ಲೇಯರ್ ಮಾಡಿಸಿ ಅಂತ ಹೇಳಿದ್ರು. ಸರಿ ಆಯಿತು ಸರಿ ಅಂದ್ಬಿಟ್ಟು ನಾನು ಲೇಯರ್ ಮಾಡಿ ಅಂತ ಅಂದೆ. ಸೊ ನಾನು ತುಂಬ ಲೇಝಿ ಸೋಂಬೇರಿಯಾಗಿದ್ದರಿಂದ ನಾನು ಹೇರ್ ಕೇರೆಲ್ಲ ಅಷ್ಟು ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ತುಂಬ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿಬಿಟ್ಟಿತ್ತು, ವಾಲ್ಯೂಮ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿತ್ತು ನನ್ನ ಕೂದಲದು. ಸೊ ಅದಕ್ಕೆ ಹೇರ್ ಕೇರೆಲ್ಲ ಮಾಡಿ ಕಂಡೀಷ್ನರ್ ಯೂಸ್ ಮಾಡಿ ಅಂತೆಲ್ಲ ಹೇಳಿ ಸಜೆಸ್ಟ್ ಮಾಡ್ತಿದ್ರು. ಸೊ ಇನ್ಮೇಲೆ ಅದು ಸೀರಿಯಸ್ ಆಗಿ ತೊಗೊಂಡು ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಎಡ್ಜಸ್ನೆಲ್ಲ ಸ್ವಲ್ಪ ಹೇರ್ ಕಟ್ ಮಾಡಾದ್ಮೇಲೆ ಹೇರ್ ವಾಶ್ ಎಲ್ಲ ಮಾಡಿದ್ರು. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ, ಬಿಕಾಸ್ ನಂಗೆ ಹೇರ್ ಕಟ್ ಮಾಡಿದ್ದು ದರ್ಶನ್ ಅಂತ ಅವರು. ಸೊ ಅವರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ನನಗೆ ಎಲ್ಲ ಕೂಡ ಸಜೆಸ್ಟ್ ಮಾಡ್ತಿದ್ರು, ಬಿಕಾಸ್ ನಂದು ಆಯಿಲ್ ಸ್ಕ್ಯಾಲ್ಪ್ ಆಗಿರೋದ್ರಿಂದ ನನಗೆ ಯಾವ ಥರ ಕಂಡೀಷ್ನರ್ ಆಗಲಿ ಶಾಂಪು ಆಗಲಿ ಯೂಸ್ ಮಾಡಬೇಕು ಅಂತೆಲ್ಲ ನಂಗೆ ಸಜೆಸ್ಟ್ ಮಾಡಿದ್ರು. ಮತ್ತು ಇವರೊಬ್ಬರೇ ಅಂತಲ್ಲ, ಇಲ್ಲಿ ಎಲ್ಲ ಸ್ಟಾಫು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನನಗೆ ಹೇರ್ ಕಟ್ ಮಾಡೋ ಮುಂಚೆನೂ ಅಷ್ಟೇ ಲೈಕ್ ನಿಮ್ಗೆ ಈ ಥರ ಬರುತ್ತೆ ಹೇರ್ ಕಟ್ಟೋದು ರೆಫರೆನ್ಸ್ ಎಲ್ಲ ತೋರಿಸ್ಬಿಟ್ಟು ಹೇರ್ ಕಟ್ ಮಾಡಿದ್ರು ನನಗೆ. ಸೊ ಇಲ್ಲಿಗೆ ನನ್ನ ಜೊತೆ ನನ್ನ ಫ್ರೆಂಡ್ ಅರ್ಷಿತಾ ಕೂಡ ಬಂದಿದ್ಲು. ಸೊ ಅವಳು ಕೂಡ ಅಷ್ಟೇ ತುಂಬ ವೆಯ್ಟ್ ಮಾಡ್ಕೊಂಡಿದ್ಲು. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ಹೇರ್ ಕಟ್ದು. ಸೊ ಇವರು ಬ್ಲೋ ಡ್ರೈ ಎಲ್ಲ ಮಾಡಿ ಹೇರ್ ಎಲ್ಲ ಸೆಟ್ ಮಾಡಿದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಹೇಳಿ. ಸೊ ಹೇರ್ ಕಟ್ ಎಲ್ಲ ಮುಗೀತು. ಸೊ ಅಷ್ಟೇ ನೋಡಿ ಸೆಟ್ ಮಾಡಿದ್ದೆಲ್ಲ ಕೂಡ ಹೊರಟೋಗಿತ್ತು. ಸೊ ಫುಲ್ ಆಗಲಿ ಕ್ಲೀನಾಗಿ ಫುಲ್ ಸೆಟ್ ಎಲ್ಲ ಮಾಡಿಬಿಟ್ಟಿದ್ರು. ಬಟ್ ಅನ್ಕೊಂಡು ಸ್ಟ್ರೇಟ್ ಹೇರ್ ಅಲ್ವಾ, ಸೊ ನಿಂದಲ್ಲ ಜಾಸ್ತಿ. ಸೊ ಎಲ್ಲ ಮತ್ತೆ ಬಂದ್ಬಿಡ್ತು. ಸೊ ಇಟ್ಸ್ ಓಕೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಚೆನ್ನಾಗಿ ಕಾಣಿಸ್ತೀವಿ ಕಮೆಂಟ್ ಮಾಡ್ತೀನಿ ನಾವು. ಸೊ ಓಕೆ, ಜೊತೆ ಹೇರ್ ಕಟ್ ಮಾಡಿಸೋದಕ್ಕೆ ಯಾರು ಹುಡುಗರ ಜೊತೆಗೆ ಹಾಶಿದೆ ಓದಿಲ್ಲ ಜೊತೆ ಹಾಯ್ ಹಾಯ್ ಹಾಯ್. ಅವ್ಳ ಮುಖ ತೋರಿಸಲ್ಲ ಗೈಸ್, ಅವ್ಳ ಮುಖ ಅಂತ ತೋರಿಸೋದೇ ಇಲ್ಲ. ಓಕೆ ಬಾಯ್ ಹರ್ಷಿತಾ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನಿನ್ನ ವ್ಯಾಲ್ಯೂಬಲ್ ಟೈಮ್ನ 2 ಅವರ್ ವೇಸ್ಟ್ ಮಾಡಿಕೊಂಡು ನನಗೋಸ್ಕರ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಾ ಹೋಗೋಣ, ಆದರೆ ಹೋಗೋಣ ಬಾ. ನೀವು ಅಪ್ಪ ಬಿಟ್ಟರೆ ಹೋಗೋಣ. ಹ್ಞೂ ಇಟ್ಟಿದ್ದೀನಿ ಬಾ, ನೀವು ಅಪ್ಪ ಬಿಟ್ಟರೆ ನೋಡೆ ತೋರಿಸ್ತೀನಿ ಇಲ್ಲಿ ಈ ಜಾಬಲ್ಲಿ ಆ ಜಾಬಲ್ಲಿ. ಓಕೆ ಹರ್ಷಿತಾ, ಬೈ ಬೈ, ಸಿಗುವ ಓಕೆನಾ. ಸೊ ಇದಾಯಿತು ನನ್ನ ಹೇರ್ ಕಟ್ ಬ್ಲಾಗ್. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮುಂದೆ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಬರ್ತೀನಿ. ಸೊ ಅಂಟಿಲ್ ಟಾಟಾ, ಬೈ ಬೈ.